ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸದಾ ಸ್ವಾತಂತ್ರ್ಯವನ್ನ ಪ್ರೀತಿಸುವ, ಜ್ಞಾನದ ದಾಹವನ್ನ ಹೊಂದಿರುವ, ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ, ಮುಖದ ಮೇಲೆ ಸದಾ ನಗುವನ್ನ ಹೊತ್ತುಕೊಂಡು ಎಲ್ಲರನ್ನ ನಗಿಸುವ, ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಕೊಂಡಿರುವಂತಹ ವ್ಯಕ್ತಿಗಳೇ ಧನುರಾಶಿಯವರು. ಧನುರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಿರುವಂತಹ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನ ನೀಡಲು ಬಯಸಿದ್ದಾರೆ. ನೀತಿ ನಿಯಮಗಳಿಗಿಂತ ತನ್ನ ಮನಸ್ಸಾಕ್ಷಿಯನ್ನ ನಂಬುವಂತಹ ಧನುರಾಶಿಯವರೇ, ನಿಮ್ಮ ಜೀವನದ ಯಶಸ್ಸಿನ ಗುಟ್ಟುಗಳು ಈ 5 ಪ್ರತಿಜ್ಞೆಯಲ್ಲಿ ಅಡಗಿದೆ. ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗಲು, ಸುಖ ಶಾಂತಿ ನೆಮ್ಮದಿಯಾಗಿರಲು ಯಾವ 5 ಪ್ರತಿಜ್ಞೆಗಳನ್ನ ಕೈಗೊಳ್ಳಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಇದು ನಿಮಗಾಗಿ ಬಂದಿರುವಂತಹ ದೈವಿಕ ಸಂದೇಶ. ಹಾಗೆ ಜೈ ಗುರು ರಾಘವೇಂದ್ರ ಎಂದು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಧನಸ್ಸು ರಾಶಿಯವರು, ನಿಮಗೆ ನೀವೇ ರಾಜರು, ನಿಮಗೆ ನೀವೇ ಮಂತ್ರಿಗಳು ಅಂದುಕೊಳ್ತೀರಾ. ಜೀವನದಲ್ಲಿ ತುಂಬಾ ಒಂಟಿಯಾಗಿರುವವರು ಧನಸ್ಸು ರಾಶಿಯವರೇ. ಆ ಒಂಟಿತನದಲ್ಲಿಯೇ ಅದ್ಭುತವಾದಂತಹ ಜ್ಞಾನವನ್ನ ಕಲಿಯುತ್ತವರು ಧನುರಾಶಿಯವರೇ. ಧನುರಾಶಿಯವರಿಗೆ ಯಾವುದೇ ವಿಚಾರವಾದ್ರೂ ಮೊದಲಿಗೆ ಬರೋದು ನೆಗೆಟಿವ್ ಥಾಟ್ಸ್, ಆನಂತರವೇ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನೀವು. ಆದ್ರೆ ಕನ್ಯಾ ರಾಶಿಯವರು ಎಲ್ಲದರಲ್ಲಿಯೂ ಮೊದಲು ಪಾಸಿಟಿವ್ ಅನ್ನ ಹುಡುಕಿ ಆಲೋಚನೆ ಮಾಡಿ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಾರೆ. ಆದ್ರೆ ಧನುರಾಶಿಯವರು, ನೀವು ಅಂದುಕೊಂಡಿದ್ದ ಹಾಗೆ ಮತ್ತೊಂದು ದಿನ ಆ ಘಟನೆ ನಡೆಯುತ್ತದೆ. ಆದ್ರೆ ನಿಮ್ಮ ಈ ಇಂಟ್ಯೂಷನ್ ಅನ್ನ ಈ ಪ್ರಪಂಚದವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನೀವು ಯಾರಿಗೂ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಗುರಿ, ನಿಮ್ಮ ಉದ್ದೇಶಕ್ಕಾಗಿ ನೀವು ಜೀವಿಸುವರು. ನಿಮ್ಮ ಜೀವನವೆಂಬ ಕತ್ತಲೆಯಿಂದ ಸಂತೋಷವೆಂಬ ಬೆಳಕನ್ನ ಮೂಡಲು, ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿರಲು ಈ 5 ಶಪಥಗಳನ್ನ, ಪ್ರತಿಜ್ಞೆಗಳನ್ನ ಅನುಸರಿಸಿ. ಇವತ್ತಿನಿಂದಲೇ ನೀವು ಈ ನಿರ್ಧಾರವನ್ನ ಮಾಡಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಧನುರಾಶಿಯವರು ಮಾಡಬೇಕಾದಂತಹ ಮೊದಲನೆಯ ಶಪಥ, ಪ್ರತಿಜ್ಞೆ ಯಾವುದು ಅಂತ ನೋಡೋದಾದ್ರೆ, ಸಾಕ್ಷಿ ಆಧಾರಗಳಿಲ್ಲದೆ ಯಾರ ಜೊತೆಯಲ್ಲಿಯೂ ಕೂಡ ವ್ಯವಹಾರಗಳನ್ನ ಮಾಡಬಾರ್ದೆಂಬ ಪ್ರತಿಜ್ಞೆ. ನೀವು ಯಾರಿಗಾದ್ರೂ ಹಣ ಕೊಟ್ಟರು, ಹಣವನ್ನ ತೆಗೆದುಕೊಂಡ್ರು, ಒಂದು ಪ್ರೂಫ್ ಅನ್ನ ಇಟ್ಕೊಳ್ಳಿ. ಇಲ್ಲದಿದ್ರೆ ನಿಮ್ಮ ಬಳಿ ವ್ಯವಹಾರ ಮಾಡಿದವರು ನಿಮ್ಮ ನಂಬಿಕೆಗೆ ದ್ರೋಹ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಧನುರಾಶಿಯವರು ಸಹಾಯ ಮಾಡುವಂತಹ ಗುಣದವರು, ಕನಿಕರ ಜಾಸ್ತಿ. ನಿಮಗೆ ಯಾವ್ದಾದ್ರೂ ಕಷ್ಟ ಅಂತ ಅಂದ್ರೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಜೀವ ನಿಮ್ಮದು. ಆದ್ರೆ ನಿಮ್ಮ ಈ ಒಳ್ಳೆತನವನ್ನ ಮಿಸ್ಯೂಸ್ ಮಾಡಿಕೊಂಡು ನಿಮ್ಮನ್ನ ಸಂಕಷ್ಟದಲ್ಲಿ ಸಿಲುಕಿಸ್ತಾರೆ. ಅದರಿಂದ ನೀವು ಯಾರ ಜೊತೆ ವ್ಯವಹಾರ ಮಾಡಿದ್ರು ಆಧಾರವನ್ನ, ಸಾಕ್ಷಿಯನ್ನ ತೆಗೆದುಕೊಳ್ಳಿ. ಒಂದು ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡು ಸೇಫ್ ಆಗಿ ನಿಮ್ಮ ಬಳಿ ಇಟ್ಕೊಳ್ಳುವಂತಹ ಶಪಥವನ್ನ ಇವತ್ತಿನಿಂದಲೇ ಪ್ರಾರಂಭ ಮಾಡಿ. ಎರಡನೆಯದಾಗಿ, ಧನುರಾಶಿಯವರು ಕಾಯಕವೇ ಕೈಲಾಸ ಎಂಬಂತಹ ಪ್ರತಿಜ್ಞೆಯನ್ನ ಪಾಲಿಸಬೇಕು. ನಿಮ್ಮ ಕೆಲಸವೇ ನಿಮ್ಮ ಶಕ್ತಿ. ನಿಮ್ಮ ಜೀವನದ ಅಸ್ತ್ರ. ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ನಿಮ್ಮ ಕೈ ಬಿಟ್ಟರು ನಿಮ್ಮ ದುಡಿಮೆ ನಿಮ್ಮ ಕೈ ಹಿಡಿಯುತ್ತದೆ. ನನ್ನ ದುಡಿಮೆಯೇ ನನ್ನ ದೊಡ್ಡ ಶಕ್ತಿ ಎನ್ನುವಂತಹ ಶಪಥವನ್ನ ಮಾಡಿ. ನೀವು ನಂಬಿದವರು ನಿಮಗೆ ಮೋಸ ಮಾಡಿದ್ರು, ನೀವು ನಂಬಿರುವಂತಹ ದುಡಿಮೆ ನಿಮ್ಮ ಜೊತೆಗೆ ಇದ್ದೇ ಇರುತ್ತದೆ. ದೇವರು ಧನುರಾಶಿಯವರಿಗೆ ಎಷ್ಟೇ ಕಷ್ಟ ಕೊಟ್ರು, ಅಂದ್ರೆ ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸೋತ್ರು, ಎಲ್ಲರೂ ಅವಮಾನ ಮಾಡಿದ್ರು, ದೇವರು ನಿಮಗೆ ಒಂದಲ್ಲ ಒಂದು ದುಡಿಮೆಯನ್ನ, ಒಂದು ಆದಾಯದ ಮೂಲವನ್ನ ಕೊಟ್ಟಿರ್ತಾರೆ. ಇದೇ ನಿಮ್ಮ ದೊಡ್ಡ ಶಕ್ತಿ, ದೊಡ್ಡ ಅಸ್ತ್ರವಾಗಿರುತ್ತೆ. ನೀವು ಎಲ್ಲಿಯವರೆಗೂ ದುಡಿಯುತ್ತೀರೋ ಅಲ್ಲಿಯವರೆಗೂ ಯಾವ ಕಷ್ಟಗಳಿಗೂ, ಯಾರಿಗೂ ಹೆದರುವಂತಹ, ತಲೆ ತಗ್ಗಿಸುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ನಿಮ್ಮ ಬುದ್ಧಿಶಕ್ತಿಯಿಂದ, ನಿಮ್ಮ ದೈಹಿಕ ಬಲದಿಂದ ದುಡಿಯಿರಿ. ಮೂರನೆಯದಾಗಿ, ಪಾಪಕೃತ್ಯದಿಂದ ಬರುವಂತಹ, ಅಧರ್ಮದಿಂದ ಬರುವಂತಹ ಹಣವನ್ನ ತೆಗೆದುಕೊಳ್ಳಬಾರದು. ಕಾಲಪುರುಷನ ಕುಂಡಲಿಯಲ್ಲಿ ಧನುರಾಶಿ ಧರ್ಮದ ಭಾವದಲ್ಲಿ ಬರುತ್ತದೆ. 9ನೆಯ ಭಾವ, 9ನೆಯ ಭಾವದ ಅಧಿಪತಿ ಗುರುಗ್ರಹ. ಗುರುವಿನ ಸ್ವಂತ ಮನೆಯಾದಂತಹ ಧನುರಾಶಿಯಲ್ಲಿ ಹುಟ್ಟಿರುವ ನೀವು ಅಧರ್ಮದ ಹಣವನ್ನ ನಿಮ್ಮ ಕೈಯಲ್ಲಿಯೂ ಸಹ ಮುಟ್ಟೋ ಹಾಗಿಲ್ಲ. ಧರ್ಮದ ಮಾರ್ಗದಿಂದ ದುಡಿದು ಜೀವನ ಮಾಡಿದ್ರೆ ಗುರುಗ್ರಹ ನಿಮ್ಮ ಬೆನ್ನ ಹಿಂದೆ ಕಾಯುತ್ತಾರೆ. ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದದ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತೆ. ನೀವು ಧರ್ಮದ ಹಾದಿಯಲ್ಲಿ ಇದ್ರೆ ನಿಮ್ಮ ಜೀವನದಲ್ಲಿ ಅದೆಂತಹ ಸಂಕಷ್ಟ ಬಂದರೂ ಸಾಕ್ಷಾತ್ ಗುರುಗಳ ಅನುಗ್ರಹದಿಂದ ನಿಮ್ಮನ್ನ ಸಂಕಷ್ಟದಿಂದ ಪಾರು ಮಾಡ್ತಾರೆ. ಧರ್ಮದ ಹಾದಿಯಲ್ಲಿ ದುಡಿದಿದ್ದೇ ಆದ್ರೆ ನೀವು ಹಾಸ್ಪಿಟಲ್ ಬಿಲ್ ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ. ಕೋರ್ಟ್ ಕಚೇರಿ, ಪೊಲೀಸ್ ಸ್ಟೇಷನ್ಗೆ ಅಲೆದಾಡುವಂತಹ ಪರಿಸ್ಥಿತಿನೂ ಎದುರಾಗೋದಿಲ್ಲ. ಅನಾವಶ್ಯಕ ಖರ್ಚುಗಳು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಧರ್ಮದ ಹಾದಿಯಲ್ಲಿ ಜೀವನ ನಡೆಸುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನ ಮಾಡಿ. 4ನೇಯದ್ದಾಗಿ, ಧನುರಾಶಿಯವರು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಟ್ಟು ಬದುಕಬೇಕು. ನಿಮಗೆ ಯಾರಾದ್ರೂ
ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ನೀವು ಒಬ್ಬರೇ ನಿಮ್ಮ ಸಾಮರ್ಥ್ಯದ ಬಲದಿಂದ ಹೋರಾಟವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನ ನೀವು ಒಬ್ಬಂಟಿಯಾಗೇ ಪಡೆದುಕೊಳ್ಳುವಂತಹ ಶಪಥವನ್ನ ಮಾಡಿ. ಧನುರಾಶಿಯವರು ಗುಂಪು ಕಟ್ಕೊಂಡು ಅಥವಾ ಇಬ್ಬರ ಜೊತೆ ಯಾವ್ದಾದ್ರೂ ಕೆಲಸ ಕಾರ್ಯಕ್ಕೆ ಹೋದ್ರೆ ಆ ಹೋದಂತಹ ಕೆಲಸದಲ್ಲಿ ಸಕ್ಸಸ್ ಸಿಗೋದಿಲ್ಲ. ನಿಮ್ಮ ಜೊತೆಯಲ್ಲಿ ಇರುವವರೇ ನಿಮ್ಮ ಕೆಲಸವನ್ನ ಕೆಡಿಸ್ತಾರೆ. ಆದ್ದರಿಂದ ಯಾರ ರೆಕಮೆಂಡೇಶನ್ ಇಲ್ಲದೆ, ಯಾರನ್ನೂ ನಂಬದೆ ನಿಮ್ಮ ಕೆಲಸಕ್ಕೆ ನೀವು ಒಬ್ಬರೇ ಹೋಗಿ ನೋಡಿ. ಆ ಕೆಲಸದಲ್ಲಿ ಖಂಡಿತವಾಗಿಯೂ ಗೆಲ್ತೀರಾ. ಅರ್ಜುನನಷ್ಟು ಶಕ್ತಿ ಸಾಮರ್ಥ್ಯವುಳ್ಳ ರಾಶಿ ಅಂದ್ರೆ ಧನುರಾಶಿ. ಅರ್ಜುನ ಬಿಟ್ಟ ಬಾಣವನ್ನ ಎಂದಿಗೂ ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ. ಅದೇ ರೀತಿ ಧನುರಾಶಿಯವರು ಒಂದು ಸಾರಿ ನಾನು ಈ ಕೆಲಸವನ್ನ ಮಾಡಿಯೇ ಮಾಡ್ತೇನೆ ಎಂದು ಮನಸ್ಸಿಟ್ಟು ಮಾಡಿದ್ರೆ ಆ ಗುರಿಯನ್ನ ಸಾಧಿಸಬೇಕು ಅಂದುಕೊಂಡರೆ ಅದನ್ನ ತಡೆಗಟ್ಟಲು ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಧೈರ್ಯವಾಗಿ ಒಬ್ಬರೇ ಮುಂದೆ ಹೋಗಿ ಯಶಸ್ಸನ್ನ ಪಡೆಯುವಂತಹ ಪ್ರತಿಜ್ಞೆಯನ್ನ ಮಾಡಿ. 5ನೆಯ ಪ್ರತಿಜ್ಞೆ, ನೀವು ಅವಶ್ಯಕತೆ ಇರುವವರಿಗೆ ಮಾತ್ರ ಹಾಗೂ ಅಂಗವಿಕಲರಿಗೆ, ವಯಸ್ಸಾದವರಿಗೆ 3 ತಿಂಗಳಿಗೆ 1 ಬಾರಿ ಅಥವಾ 6 ತಿಂಗಳಿಗೆ ಒಮ್ಮೆ ನಿಮ್ಮ ಕೈಯಲ್ಲಾದಂತಹ ಸಹಾಯವನ್ನ, ಆಹಾರವನ್ನ, ಹಣವನ್ನ ಅಥವಾ ಮಾನಸಿಕವಾಗಿ ಅವರಿಗೆ ಧೈರ್ಯವನ್ನ ತುಂಬುವಂತಹ ಪ್ರಯತ್ನವನ್ನ ಮಾಡಿ. ಅವರಿಗೆ ಎಮೋಷನಲ್ ಸಪೋರ್ಟ್ ಮಾಡಬೇಕು. ಅಷ್ಟು ಸಾಕು. ಅದು ಬಿಟ್ಟು ನಿಮ್ಮ ಸ್ನೇಹಿತರಿಗೆ ಬೇಕಾಬಿಟ್ಟು ನಿಮ್ಮ ಬಳಿ ಹಣ ಕೇಳಿದವರಿಗೆ, ನಾಟಕ ಮಾಡಿಕೊಂಡು ಹಣ ಕೇಳಿದವರಿಗೆಲ್ಲ ಸಹಾಯ ಮಾಡೋದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನ ಮಾಡಿ. ಈ 5 ಪ್ರತಿಜ್ಞೆಯನ್ನ ಪಾಲಿಸುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬಹುದು. ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಬಹುದು. ಈ ಅಜಾಗರೂಕತೆ ಮತ್ತು ಬೇಗ ನಂಬುವ ಸ್ವಭಾವವೇ ನೀವು ಎದುರಿಸುವಂತಹ ಅತಿ ದೊಡ್ಡ ಸಮಸ್ಯೆ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ? ಪರಿಹಾರ ತುಂಬಾ ಸರಳವಾಗಿದೆ. ಆದ್ರೆ ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ಮೊದಲನೆಯದಾಗಿ ಯೋಚಿಸಿ, ನಿರ್ಧರಿಸಿ. ಯಾರಾದ್ರೂ ಬಂದು ಹಣ ಕೇಳಿದ್ರೆ ಅಥವಾ ದೊಡ್ಡ ಆಫರ್ ಕೊಟ್ರೆ ಅಥವಾ ನೀವು ಯಾರಿಗಾದ್ರೂ ಮಾತು ಕೊಡುವ ಮೊದಲು ಒಂದು ದಿನ ಸಮಯ ಕೊಡಿ ಎಂದು ಕೇಳಿ ಆತುರದ ನಿರ್ಧಾರಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿ. 2ನೆಯದಾಗಿ, ನಿಮ್ಮ ರಾಶ್ಯಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ, ವಿಶೇಷವಾಗಿ ದತ್ತಾತ್ರೇಯ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನ ದಾನ ಮಾಡಿ. ಇದು ನಿಮ್ಮ ಬುದ್ಧಿಯನ್ನ ಚುರುಕಾಗಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನ ನೀಡುತ್ತೆ. 3ನೆಯದಾಗಿ, ಕೃತಜ್ಞತೆ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನ ತಲೆಗೇರಿಸಿಕೊಳ್ಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿ. ಇದೆಲ್ಲ ನಿನ್ನ ಕೃಪೆ, ನನ್ನದಲ್ಲ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯಂತಿಕೆ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಧನುರಾಶಿಯವರು ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿ ಈಗ ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದಂತಹ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿರಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನದ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ. ಸದಾ ಸ್ವಾತಂತ್ರ್ಯವನ್ನ ಪ್ರೀತಿಸುವ, ಜ್ಞಾನದ ದಾಹವನ್ನ ಹೊಂದಿರುವ, ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ, ಮುಖದ ಮೇಲೆ ಸದಾ ನಗುವನ್ನ ಹೊತ್ತುಕೊಂಡು ಎಲ್ಲರನ್ನ ನಗಿಸುವ, ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಕೊಂಡಿರುವಂತಹ ವ್ಯಕ್ತಿಗಳೇ ಧನುರಾಶಿಯವರು. ಧನುರಾಶಿಯ ಬಂಧುಗಳೇ, ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನ ನೀಡಲು ಬಯಸುತ್ತಿದ್ದಾರೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆಯೇ? ಈಗ ನಿಮ್ಮ ಭವಿಷ್ಯವನ್ನ ನಿರ್ಧರಿಸಲಿವೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವಂತಹ ದೊಡ್ಡ ಕಠಿಣ ಸವಾಲು ಯಾವುದು? ಅದರಿಂದ ನೀವು ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಜೈ ಗುರು ರಾಘವೇಂದ್ರ ಅಂತ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ. ಕಳೆದ ಕೆಲವು ವರ್ಷಗಳಿಂದ, ವಿಶೇಷವಾಗಿ ಈ ವರ್ಷದ ಆರಂಭದಿಂದ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ಶನಿ ಮಹಾತ್ಮನ ಪ್ರಭಾವದಿಂದ ನೀವು ಅನುಭವಿಸಿದ ಕಷ್ಟಗಳು ಒಂದೆರಡಲ್ಲ. ಹೇಳಿಕೊಳ್ಳಲಾಗದ ನೋವು, ಕಾರಣವೇ ಇಲ್ಲದ ಅಪವಾದಗಳು, ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ, ಆರ್ಥಿಕವಾಗಿ ಎಷ್ಟೊಂದು ಮುಗ್ಗಟ್ಟು ಎದುರಿಸಿದ್ದೀರಿ. ಎಂದರೆ ನಾಳೆ ಎನ್ನುವ ಚಿಂತೆ ನಿಮ್ಮನ್ನ ರಾತ್ರಿ ನಿದ್ದೆ ಮಾಡಲು ಬಿಡಲಿಲ್ಲ. ನಿಮ್ಮದಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯ್ತು. ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ರು ಜನ ನಿಮ್ಮನ್ನ ತಪ್ಪು ತಿಳಿದುಕೊಂಡ್ರು.
ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಇದಕ್ಕೆಲ್ಲ ಕಾರಣ ಏನು? ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ. ಆದ್ರೆ ನಿಮ್ಮ ರಾಶಿಯ ಮೇಲೆ ಶನಿ ಮಹಾತ್ಮನ ಹಿಡಿತ ನಿಮ್ಮನ್ನ ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿತ್ತು. ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆ ಆಗಿತ್ತು. ದೇವರು ನಿಮ್ಮನ್ನ ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನ ಕೊಟ್ಟನು. ಆದ್ರೆ ಆ ಕಷ್ಟದ ದಿನಗಳು, ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಹೌದು, ಈ ಸಮಯವನ್ನ ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿಯಾದ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟ ಶ್ರಮಕ್ಕೆ ಶನಿದೇವನು ಈಗ ಪ್ರತಿಫಲವನ್ನ ನೀಡಲು ಸಿದ್ಧನಾಗಿದ್ದಾನೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಎಂದು ಈಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನ. ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರೂ ನಿಮಗೆ ಪ್ರಶಂಸೆ ಸಿಗ್ಲಿಲ್ಲ, ಪ್ರಮೋಷನ್ ಕೂಡ ಸಿಗ್ಲಿಲ್ಲ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಜ್ಞಾನವನ್ನ ಗುರುತಿಸಲೇ ಇಲ್ಲ. ಆದ್ರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನ ಅತ್ಯಂತ ಬಲಪಡಿಸುತ್ತದೆ. ಯಾರು ನಿಮ್ಮನ್ನ ತುಳಿಯಲು ಪ್ರಯತ್ನಿಸ್ತಿದ್ರೋ ಅವರೇ ನಿಮ್ಮ ಸಲಹೆ ಕೇಳಿ ಬರುವಂತಹ ಸಮಯವಿದು. ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಇನ್ನ ಉದ್ಯೋಗ ಬದಲಾವಣೆ ಮಾಡಬೇಕು ಎಂದುಕೊಂಡವರಿಗೆ ಈವರೆಗೆ ಕೆಲಸ ಬಿಡಬೇಕು ಬೇಡವಾ ಎಂಬ ಮಹಾಗೊಂದಲದಲ್ಲಿ ಇದ್ದ ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ. ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡೋದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತೆ. ಸಂಬಳ, ಹುದ್ದೆ ಎರಡರಲ್ಲಿಯೂ ದೊಡ್ಡ ಏರಿಕೆಯನ್ನ ಕಾಣ್ತೀರಿ. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ರೆ, ವೀಸಾ ನಿರೀಕ್ಷೆಯಲ್ಲಿದ್ರೆ ಶುಭ ಸುದ್ದಿ ಸಿಗಲಿದೆ, ನಿಮ್ಮ ಕಿವಿಗೆ ಬೀಳಲಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣ್ತಿದೆ. ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮದೇ. ಎರಡನೆಯದಾಗಿ ಶತ್ರುಗಳ ಕಾಟ ಮತ್ತು ಕೋರ್ಟ್ ಕಚೇರಿ ವಿಚಾರಗಳು. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ನಿಮ್ಮ ಏಳಿಗೆಯನ್ನ ಸಹಿಸದ ಗುಪ್ತ ಶತ್ರುಗಳು, ನಿಮ್ಮ ವಿರುದ್ಧವೇ ಪಿತೂರಿ ಮಾಡಿರುವವರಿಂದ ನೀವು ಬಹಳಷ್ಟು ನೊಂದಿದ್ದೀರಿ. ಆದ್ರೆ ಈ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿ ಗುರು ದೈವಿಕ ನ್ಯಾಯವನ್ನ ಒದಗಿಸ್ತಾನೆ. ಆ ಶತ್ರುಗಳು ತಾವಾಗಿಯೇ ನಾಶವಾಗ್ತಾರೆ. ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತೆ. ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕೋದನ್ನ ನೀವು ನಿಮ್ಮ ಕಣ್ಣಾರೆ ಕಾಣ್ತೀರಿ. ನಿಮ್ಮ ಮೇಲಿದ್ದ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಇನ್ನ ಆಸ್ತಿ ವಿವಾದ, ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನ ಹಂತದ ಕೋರ್ಟ್ ಕಚೇರಿ ವಿಚಾರಗಳು ಸಿಲುಕಿ ವರ್ಷಗಳಿಂದ ಅಲೆದು ನಿಮ್ಮ ಸಮಯ, ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು. ಆದ್ರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ. ಕೇಸಿನಲ್ಲಿ ನಿಮಗೆ ಜಯ ಸಿಗೋದು ನಿಶ್ಚಿತ. ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತೆ. ನಿಮ್ಮ ಆಸ್ತಿ, ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ. ಮೂರನೆಯದಾಗಿ ಗಂಡ ಹೆಂಡತಿ ಸಂಬಂಧ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ, ಅನಗತ್ಯ ಮನಸ್ತಾಪ, ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು. ವಿಚ್ಛೇದನದ ಅಂಚಿಗೆ ತಲುಪಿದ. ಆದ್ರೆ ಈ ಶುಭ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿ ಗುರುವು ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನ ಮತ್ತೆ ಚಿಗುರಿಸ್ತಾನೆ. ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತೆ. ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿದೆ. ಇನ್ನು ಮದುವೆಯಾಗದ ಧನುರಾಶಿಯ ಯುವಕ ಯುವತಿಯರಿಗೆ ನೀವು ಕನಸಿನಲ್ಲೂ ಎಣಿಸದಂತಹ ಉತ್ತಮವಾದ ವಿದ್ಯಾವಂತ ದೈವಿಕ ಸಂಬಂಧವನ್ನ ಕೂಡಿ ಬರಲಿದೆ. ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲಾ ಸಂಭವವಿದೆ. ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನ ಮಾಡಿ ಕಣ್ಣೀರು ಹಾಕಿದ್ದೀರಿ. ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ. ಸಂತಾನ ಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನ ಬಲಪಡಿಸ್ತಾನೆ. ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ನಾಲ್ಕನೆಯದಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ. ನಿಮ್ಮ ಮಕ್ಕಳ ಹಠಮಾರಿತನ, ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು. ಅವರು ದಾರಿ ತಪ್ಪುತ್ತಿದ್ದರೆ ಎಂಬ ಭಯ ನಿಮ್ಮನ್ನ ಕಾಡ್ತಿತ್ತು. ಆದ್ರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಿ. ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ್ದ ಕಾಲೇಜಿನಲ್ಲಿ ಸೀಟು ಸಿಗಲಿದೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುವ, ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವ ತಂದು ಕೊಡ್ತಾರೆ. ನಿಮ್ಮ ಚಿಂತೆ ದೂರವಾಗಲಿದೆ. ಐದನೆಯದಾಗಿ ನಿಮ್ಮ ಆರ್ಥಿಕ ಸ್ಥಿತಿ. ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ. ನೀವು ನಂಬಿಕೊಟ್ಟ ಸಾಲ, ನಿಮ್ಮ ಒಳ್ಳೆಯತನವನ್ನೇ ಬಳಸಿಕೊಂಡು ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನಿಮಗೆ ಮೋಸ ಹೋಗಿದ್ರೆ, ಆ ಹಣ ಇನ್ನೇನು ಬರೋದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ರೆ, ಆದರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ರು ಅವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನ ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ. ಅಥವಾ ಕಾನೂನಿನ ಮೂಲಕವಾದ್ರೂ ನಿಮ್ಮ ಹಣ ನಿಮ್ಮ ಕೈ ಸೇರೋದು ಖಂಡಿತ. ಇಷ್ಟೇ ಅಲ್ಲ, ಅನಿರೀಕ್ಷಿತ ಧನಾಗಮನ. ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲಗಳಿಂದ ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ. ನಿಮ್ಮ ಎಲ್ಲಾ ಸಾಲಗಳು ತೀರಿ
ನೀವು ಸಾಲಮುಕ್ತರಾಗುವ ಸಮಯವಿದು. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ. ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಬಿಡಬೇಕು ಎನ್ನುವ ಸ್ಥಿತಿಯಲ್ಲಿದ್ದ ನಿಮಗೆ ಈಗ ಪೂರ್ವಜನ್ಮ ನೀಡಲಿವೆ. ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಹೊಸ ಆಲೋಚನೆಯೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು. ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು 10 ಪಟ್ಟು ಹೆಚ್ಚಾಗಲಿದೆ. ಇಷ್ಟೆಲ್ಲ ಅದ್ಭುತ ಯಶಸ್ಸು, ಹಣ, ಗೌರವ, ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ. ಆದ್ರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ. ಈ ಸವಾಲನ್ನ ನೀವು ಗೆಲ್ಲಲೇಬೇಕು. ಆ ಸವಾಲು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮ ಶತ್ರುಗಳಿಂದ ಬರೋದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತೆ. ಆ ಸವಾಲೇ ನಿಮ್ಮ ಅತಿಯಾದ ನಂಬಿಕೆ ಮತ್ತು ಹಣದ ಅಜಾಗರೂಕತೆ. ಹೌದು, ಧನುರಾಶಿಯವರೇ, ನಿಮ್ಮ ರಾಶಿಯಾಧಿಪತಿ ಗುರು. ನಿಮಗೆ ಒಳ್ಳೆಯ ಮನಸ್ಸು, ಎಲ್ಲರನ್ನ ಬೇಗ ನಂಬಿ ಬಿಡ್ತೀರಿ. ಕಳೆದ ವರ್ಷದಲ್ಲಿ ಇದೇ ಕಾರಣಕ್ಕೆ ನೀವು ಮೋಸ ಹೋಗಿದ್ದೀರಿ. ಈಗ ನಿರೀಕ್ಷಿತ ಯಶಸ್ಸು, ಹಣ, ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ತಪ್ಪುಗಳನ್ನೇ ಮಾಡುವ ಸಾಧ್ಯತೆ ಇದೆ. ಯಾರ್ಯಾರು ನಿಮಗೆ ಮೋಸ ಮಾಡಿದ್ದರೋ ಅವರೇ ಬಂದು ಮತ್ತೆ ಒಳ್ಳೆಯ ಮಾತನಾಡಿದರೆ ನೀವು ಮತ್ತೆ ಅವರನ್ನ ನಂಬಿ ಬಿಡಬಹುದು. ಕೈಗೆ ಬಂದ ಹಣವನ್ನ ಸರಿಯಾಗಿ ಉಳಿಸದೆ ಅತಿಯಾದ ಆತ್ಮವಿಶ್ವಾಸದಿಂದ ಬೇರೆ ಕಡೆ ಹೂಡಿಕೆ ಮಾಡಿ ಅಥವಾ ಬೇರೆಯವರಿಗೆ ಜವಾಬ್ದಾರಿ ಇಲ್ಲದೆ ಮಾತು ಕೊಟ್ಟು ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಅಪಾಯವಿದೆ. ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವೆಲ್ಲವೂ ನಿಮ್ಮನ್ನ ಬಿಟ್ಟು ಹೋಗುವ ಅಪಾಯವಿದೆ. ಯಶಸ್ಸು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸ್ಕೊಳ್ಳೋದು ಅದಕ್ಕಿಂತಲೂ ಮುಖ್ಯ. ಈ ಅಜಾಗರೂಕತೆ ಮತ್ತು ಬೇಗ ನಂಬುವ ಸ್ವಭಾವವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ? ಪರಿಹಾರ ತುಂಬಾ ಸರಳ, ಆದ್ರೆ ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ಮೊದಲನೆಯದಾಗಿ ಯೋಚಿಸಿ ನಿರ್ಧರಿಸಿ. ಯಾರಾದ್ರೂ ಬಂದು ಹಣ ಕೇಳಿದ್ರೆ ಅಥವಾ ದೊಡ್ಡ ಆಫರ್ ಕೊಟ್ರೆ ಅಥವಾ ನೀವು ಯಾರಿಗಾದ್ರೂ ಮಾತು ಕೊಡುವ ಮೊದಲು 1 ದಿನ ಸಮಯ ಕೊಡಿ ಎಂದು ಹೇಳಿ ಆತುರದ ನಿರ್ಧಾರಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿ. ಎರಡನೆಯದಾಗಿ ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ, ವಿಶೇಷವಾಗಿ ದತ್ತಾತ್ರೇಯ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನ ದಾನ ಮಾಡಿ. ಇದು ನಿಮ್ಮ ಬುದ್ಧಿಯನ್ನ ಚುರುಕಾಗಿಸಿ ಸರಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತೆ. ಮೂರನೆಯದಾಗಿ ಕೃತಜ್ಞತೆ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನ ತಲೆಗೆ ಏರಿಸಿಕೊಳ್ಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿಮ್ಮ ಕೃಪೆ, ನನ್ನದಲ್ಲ ಎಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಧನುರಾಶಿಯವರು, ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ. ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ರಾಶಿ ಚಕ್ರವಾದ ಧನುಸು ರಾಶಿಯವರು ಸತ್ಯನ್ವೇಷಕರು, ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು. ಹೌದು, ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು. ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನ ಅನ್ವೇಷಿಸಲು ಸಿದ್ಧರಾಗುವವರು. ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನ ನೋಡಿದ್ರೆ ಇವರು ಮುಖ ನೋಡಿ ವಸ್ತುಗಳನ್ನ ಕೊಳ್ಳುವವರಂತಿರಲ್ಲ. ಈ ರಾಶಿಯವರ ವೃತ್ತಿ ಜೀವನ, ವ್ಯಕ್ತಿತ್ವ, ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ. ತಮ್ಮ ಜೀವನದಲ್ಲಿ ತಾವು ಹೀಗೆ ಇರಬೇಕು ಎನ್ನುವಂತಹ ಒಂದು ಸ್ಪಷ್ಟ ನಿಲುವು ಧನುರಾಶಿಯಲ್ಲಿ ಕಾಣಬಹುದಾಗಿದೆ. ಸ್ವಾತಂತ್ರ್ಯ ಹಾಗೂ ಪ್ರಾಮಾಣಿಕತೆ ಅವರ ಪ್ರಮುಖ ಸಾಧನಗಳು. ಅವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ವ್ಯಕ್ತಿ ಹಾಗೂ ವಿಚಾರಗಳಲ್ಲಿ ಕೂಡ ನ್ಯಾಯಪರ ನಿಲುವನ್ನ ಹೊಂದಿರ್ತಾರೆ. ಸಮಾನತೆ ಅನ್ನೋದೇ ಅವರ ಧ್ಯೇಯ. ಯಾವತ್ತೂ ಕೂಡ ಅವರು ಚಿಕ್ಕದಾಗಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಬದಲಾಗಿ ದೊಡ್ಡ ಕನಸುಗಳನ್ನ ಕಂಡು ಅದನ್ನ ನನಸು ಮಾಡುವಂತಹ ಪ್ರಯತ್ನದಲ್ಲಿರ್ತಾರೆ. ಜೀವನದಲ್ಲಿ ಸಾಧನೆ ಎಂಬ ಶಿಲೆಯನ್ನ ಕಟ್ಟಲು ಗುರಿ ಹಾದಿಯಲ್ಲಿ ಎದುರಾಗುವಂತಹ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ. ಧನುರಾಶಿಯವರ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯವನ್ನ ಹಾಗೂ ನೀವು ಈ ರಾಶಿಯಲ್ಲೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಾಲಪುರುಷನ ಕುಂಡಲಿಯಲ್ಲಿ ಧನುರಾಶಿಯು 9ನೇ ಭಾವದಲ್ಲಿ ಕಂಡುಬರುತ್ತದೆ. ಧನುರಾಶಿ ಅಧಿಪತಿ ಗುರುಗ್ರಹ. ಈ ರಾಶಿಯಲ್ಲಿ ಮೂಲ ನಕ್ಷತ್ರದ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು, ಉತ್ತರಾಷಾಢದ 1ನೇ ಪಾದವನ್ನು ಕಾಣಬಹುದು. ಅಶ್ವಮಾನವ ತನ್ನ ಕೈಯಲ್ಲಿ ಧನುಷನ್ನ ಹಿಡಿದು
ತನ್ನ ಗುರಿಯ ಕಡೆಗೆ ಏಕಾಗ್ರತೆ ಹೊಂದಿರುವಂತಹ ಚಿಹ್ನೆ ಈ ರಾಶಿಯ ಆಶಾವಾದಿಯ ಪ್ರತೀಕವಾಗಿದೆ. ನೀವು ನ್ಯಾಯಪ್ರಿಯರು, ಛಲವಾದಿಗಳು, ತನ್ನ ಗುರಿಯ ಕಡೆಗೆ ಗಮನ ಹರಿಸುವಂತಹ ಸಾಧಕರು, ಸ್ವಾಭಿಮಾನಿಗಳು, ಧಾರ್ಮಿಕ ಹಾಗೂ ಸಾತ್ವಿಕ ಗುಣದವರು, ಅಧಿಕಾರ ಪ್ರಿಯರು, ಜ್ಞಾನ ಸಂಪಾದನೆ ನಿಮ್ಮ ಮೂಲ ಸ್ವಭಾವವಾಗಿದೆ. ನೀವು ಪರೋಪಕಾರಿಗಳಾಗಿರೋದ್ರಿಂದ ಸಮಾಜದಲ್ಲಿ ಸನ್ಮಾನಗಳಿಗೆ ಭಾಜನರಾಗ್ತೀರಾ. ಏಕಾಗ್ರತೆಯಿಂದ ಕೆಲಸ ಮಾಡುವ ಪ್ರವೃತ್ತಿ, ಯಾವುದೇ ವಿಷಯವನ್ನ ಕಲಿತರೂ ಅರ್ಧಂಬರ್ಧ ಕಲಿಯದೆ ಮೂಲದಿಂದ ಕಲಿಯುವರು. ಬೇರೆಯವರ ಅಧೀನದಲ್ಲಿ ಜೀವಿಸಲು ಇಷ್ಟಪಡದಂತಹ ಆದರ್ಶವಾದಿಗಳು, ಸಿದ್ಧಾಂತಿಗಳು, ವೇದಾಂತಿಗಳು. ನೀವು ನಿಮ್ಮ ಶತ್ರುಗಳ ಜೊತೆನೂ ಸಭ್ಯತೆಯಿಂದ ವರ್ತಿಸ್ತೀರಾ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳನ್ನು ಎದುರಿಸಬೇಕಾಗುತ್ತದೆಯೇನೋ. ನೇರವಾಗಿ, ದಿಟ್ಟವಾಗಿ, ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ಹೆಚ್ಚಾಗಿರ್ತಾರೆ. ನಿಮ್ಮ ಮನಸ್ಸಿನ ನ್ಯಾಯಾಲಯದಲ್ಲಿ ನಿಮ್ಮ ಮನಸ್ಸಾಕ್ಷಿಯೇ ನ್ಯಾಯಾಧೀಶ. ನಿಮ್ಮ ಮನಸ್ಸಾಕ್ಷಿಯಂತೆಯೇ ನೀವು ನಡೆದುಕೊಳ್ಳುವುದು. ನೀವು ಧನುಸ್ಸು ರಾಶಿಯಲ್ಲಿಯೇ ಜನಿಸಲು ಕಾರಣಗಳನ್ನ ನೋಡೋಣ. ಪ್ರಾಕೃತಿಕ ಕುಂಡಲಿಯ ಭಾಗ್ಯಸ್ಥಾನದಲ್ಲಿ ಧನು ರಾಶಿಯ ಕಂಡುಬರುತ್ತದೆ. ಗುರುದೇವನ ರಾಶಿಯಾಗಿದೆ. ಗುರು ಎಂದ್ರೆ ಮೋಕ್ಷಕಾರಕ ಗ್ರಹ. ಗುರು ಎಂದ್ರೆ ಜೀವಕಾರಕ ಗ್ರಹ. ಧರ್ಮ, ಅರ್ಥ, ಕಾಮ, ಮೋಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಧನುರಾಶಿ ಧರ್ಮಸ್ಥಾನದಲ್ಲಿ ಕಂಡುಬರುತ್ತೆ. ಧಾರ್ಮಿಕ, ಕಾರ್ಮಿಕ ದೃಷ್ಟಿಯಿಂದ ನೀವು ಧನುಸು ರಾಶಿಯಲ್ಲಿ ಜನಿಸುತ್ತೀರಿ. ನಿಮಗೆ ಸರಿಯಾದಂತಹ ವಯಸ್ಸಿನಲ್ಲಿ ಸರಿಯಾದ ದಶಾಭುಕ್ತಿಗಳು ಪ್ರಾರಂಭವಾಗುವುದರಿಂದ ನೀವು ಅಂದುಕೊಂಡಂತಹ ಗುರಿ ಉದ್ದೇಶಗಳನ್ನ ತಲುಪ್ತೀರಾ. ನಿಮ್ಮ ಪಂಚಮ ಸ್ಥಾನದಲ್ಲಿ ಮೇಷರಾಶಿ ಬರುತ್ತದೆ. ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಹಾಗೂ ಮೇಷರಾಶಿ ಅಗ್ನಿತತ್ವ ರಾಶಿ. ನೀವು ನಿಮ್ಮ ಪೂರ್ವ ಜನ್ಮದಲ್ಲಿಯೂ ತುಂಬಾ ಎನರ್ಜೆಟಿಕ್ ಆಗಿ ಬಹಳ ನಿಸ್ವಾರ್ಥ ಸೇವೆಯನ್ನ, ಸರ್ಕಾರಕ್ಕೆ ಸೇನೆ ಸಂಬಂಧಿಸಿದಂತಹ ಸೇವೆಗಳನ್ನ ಮಾಡೋದ್ರಿಂದ ನೀವು ಈ ಜನ್ಮದಲ್ಲಿ ಧನುರಾಶಿಯಲ್ಲಿ ಜನಿಸಿರ್ತೀರಾ. ಈ ಜನ್ಮದಲ್ಲಿಯೂ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮ್ಮ ಸ್ಮೃತಿ ಪಟಲದಲ್ಲಿ ಇದ್ದೇ ಇರುತ್ತೆ. ಆ ಎನರ್ಜಿ, ಆ ಡಿಟರ್ಮಿನೇಷನ್, ತ್ಯಾಗ ಪ್ರವೃತ್ತಿ ಮುಂದುವರಿಯುತ್ತದೆ. ಧನುರಾಶಿಯು ಅಗ್ನಿತತ್ವ ರಾಶಿಯಾಗಿರೋದ್ರಿಂದ ನಿಮ್ಮ ಗುರಿ ಉದ್ದೇಶಗಳ ಕಡೆಗೆ ಬೆಂಕಿಯ ರೀತಿ ಪ್ರಯತ್ನವನ್ನ ಮಾಡ್ತೀರಾ. ಧನುರಾಶಿ ಅಥವಾ ಧನುಷು ಲಗ್ನದಲ್ಲಿ ಜನಿಸಿದ್ರೆ ಅವರು ಸಮಾಜಕ್ಕಾಗಿ, ದೇಶಕ್ಕಾಗಿ, ತನ್ನ ಧರ್ಮಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡುವವರು. ಸಮಾಜದ ಉದ್ಧಾರಕ್ಕೆ, ಸಮಾಜ ಕಲ್ಯಾಣಕ್ಕಾಗಿ ಜನಿಸಿರುವವರಾಗಿರ್ತೀರಾ. ಧನುರಾಶಿಯವರಿಗೆ ಜೀವನದ ಜವಾಬ್ದಾರಿಗಳು ಯಾರು ಕಲಿಸುವಂತಹ, ನೆನಪಿಸುವಂತಹ ಅವಶ್ಯಕತೆನೇ ಇರೋದಿಲ್ಲ. ನೀವು ರಸ್ತೆಯಲ್ಲಿ ಪೇಪರ್ ಎಸೆಯಲು ಸಹ ಇಷ್ಟಪಡೋದಿಲ್ಲ. ನಿಮಗೆ ಸಮಾಜದ ಬಗ್ಗೆ ವಿಶೇಷವಾದಂತಹ ಪ್ರೀತಿ, ಕಾಳಜಿ ಇದ್ದೇ ಇರುತ್ತೆ. ನಕ್ಷತ್ರದ ಆಧಾರದ ಮೇಲೆ ನೋಡೋದಾದ್ರೆ ಧನುರಾಶಿಯಲ್ಲಿ ಮೂಲ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರವನ್ನ ಕಾಣಬಹುದು. ಮೂಲ ನಕ್ಷತ್ರದ ಅಧಿಪತಿ ಕೇತು ಗ್ರಹ, ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿಗ್ರಹ, ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರ ಗ್ರಹ. ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಗ್ರಹಗಳ ಮಹಾದಶ ಪ್ರಾರಂಭವಾಗುತ್ತೆ. ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದ್ರೆ ಚಿಕ್ಕ ಮಕ್ಕಳಿದ್ದಾಗ ಬಹಳ ಚೇಷ್ಟೆ ಬಹಳ ತುಂಟಾಟ ಆಡುವಂತಹ ಸ್ವಭಾವದವರು. ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನ ಕಂಟ್ರೋಲ್ ಮಾಡುವುದೇ ದೊಡ್ಡ ಸವಾಲಾಗಿರುತ್ತದೆ. ಕೇತು ದಶ 7 ವರ್ಷಗಳ ಕಾಲ ನಡೆಯುತ್ತದೆ. ನಂತರ ಶುಕ್ರದಶ ಪ್ರಾರಂಭವಾಗುತ್ತೆ. ಜೀವನದಲ್ಲಿ ಬಹಳ ಆನಂದಮಯವಾಗಿರ್ತೀರಾ. ನೀವು ಸಂತೋಷವಾಗಿರ್ತೀರಾ. ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರನ್ನ ಸಂತೋಷವಾಗಿಟ್ಕೊಳ್ತೀರಾ. ತನ್ನ ಕೆಲಸದ ಮೇಲೆ ಗಮನ ಹರಿಸುವವರು. ಧನುರಾಶಿಯ ಮಕ್ಕಳಿಗೆ ಓದಿಕೊಳ್ಳಲಿ, ಬರೆದಿಕೊಳ್ಳಲಿ ಎಂದು ಹೇಳುವಂತಹ ಅವಶ್ಯಕತೆಯೇ ಬರುವುದಿಲ್ಲ. ಆಟ ಆಡುವಾಗ ಆಟವಾಡ್ತಾರೆ, ಓದುವಾಗ ಓದಿಕೊಳ್ತಾರೆ. ಬಹಳ ಬುದ್ಧಿವಂತರು. ಧನುರಾಶಿಯ ಲಗ್ನವಾಗಿದ್ದು ಸಿಂಹರಾಶಿಯಲ್ಲಿ ಸೂರ್ಯಗ್ರಹ ಸಿದ್ಧವಾಗಿದ್ರೆ ಸೂರ್ಯ ದಶಕಾಲದಲ್ಲಿ ನಿಮಗೆ ಗವರ್ನಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ. ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಶುಕ್ರಗ್ರಹದ ಮಹಾದಶ 6 ಪ್ರಾರಂಭವಾಗುತ್ತದೆ. ಸೌಂದರ್ಯವಂತರು. ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತೀರಾ. ನಿಮ್ಮಲ್ಲಿ ಕಲೆ, ಸಾಹಿತ್ಯ, ಸಂಗೀತದ ಬಗ್ಗೆ ವಿಶೇಷ ಒಲವು, ಆಸಕ್ತಿ ಇರುತ್ತದೆ. ಜೀವನದಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ಜೀವನವನ್ನ ಸಾಗಿಸ್ತೀರಾ. ನೀವು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ್ರೆ ನಿಮಗೆ ಸೂರ್ಯನ ಮಹಾದಶ ಪ್ರಾರಂಭವಾಗುತ್ತೆ. ಈ 2 ನಕ್ಷತ್ರದವರಿಗಿಂತ ಉತ್ತರಾಷಾಢ ನಕ್ಷತ್ರದವರು ವಿಭಿನ್ನವಾಗಿರ್ತೀರ. ಬಹಳ ಗಂಭೀರ ಸ್ವಭಾವದವರು. ಯಾವುದೇ ವಿಚಾರಗಳನ್ನ ಬಹಳ ಗಂಭೀರವಾಗಿ ಮಾಡ್ತೀರಾ. ನಾಯಕತ್ವದ ಗುಣದವರು. ನೀವು ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ನಿಮ್ಮ ಆಲೋಚಿಸುವಂತಹ ರೀತಿ, ತೀರ್ಮಾನ ತೆಗೆದುಕೊಳ್ಳುವಂತಹ ರೀತಿ ಬಹಳ ವಿಶೇಷವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಆಲೋಚನೆ, ನಿಮ್ಮ ಕಾರ್ಯಕ್ಷಮತೆ, ನಿಮ್ಮ ತೀರ್ಮಾನಗಳನ್ನು ನೋಡಿ ಆಶ್ಚರ್ಯಚಕಿತರಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಅಷ್ಟು ಚೆನ್ನಾಗಿ ತೀರ್ಮಾನಗಳನ್ನು ತುಂಬಾ ಮೆಚೋರ್ಡ್ ಆಗಿ ತೆಗೆದುಕೊಳ್ತೀರಾ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಎಂದು, ಎಷ್ಟು ಜ್ಞಾನವಿದೆ ಎಂದು ಆಶ್ಚರ್ಯಚಕಿತರಾಗ್ತಾರೆ. ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಈಡೇರಿಸಿಕೊಂಡು ನಿಮ್ಮ ಗುರಿಯನ್ನ ತಲುಪಿ ಮೋಕ್ಷ ಪಡೆಯುವುದಕ್ಕಾಗಿ ಧನುರಾಶಿಯಲ್ಲಿ ನಿಮ್ಮ ಜನನವಾಗಿದೆ. ಧರ್ಮ ಹಾಗೂ ಮೋಕ್ಷದ ದಾರಿಯಲ್ಲಿಯೇ ನಡೆಯುತ್ತೀರಾ. ಧನುರಾಶಿ ಚಕ್ರದ ಚಿಹ್ನೆಯನ್ನ ಗಮನಿಸೋದಾದ್ರೆ ಅರ್ಧ ಮನುಷ್ಯ, ಅರ್ಧ ಕುದುರೆಯ ಭಾಗವನ್ನ ಹೋಲುವಂತಹ
ಮನುಷ್ಯಾಕೃತಿಯು ಕೆಟ್ಟ ಗುಣಗಳು ಹಾಗೂ ಒಳ್ಳೆಯ ಗುಣಗಳು ಬಿಲ್ಲು ಬಾಣವನ್ನ ಮೇಲಕ್ಕೆತ್ತಿರುವ ಸಂಕೇತವು ಆಧ್ಯಾತ್ಮಿಕ ಪ್ರವೃತ್ತಿಯನ್ನ ಹೊಂದಿರುತ್ತದೆ ಎನ್ನುವುದು ಸೂಚಿಸುತ್ತದೆ. ಇವರು ಬಹಳ ಸಕಾರಾತ್ಮಕವಾಗಿ ಯೋಚಿಸುವವರು, ಜೀವನದಲ್ಲಿ ಒಳ್ಳೆಯದನ್ನೇ ನೋಡಲು ಬಯಸ್ತಾರೆ. ಇದರಿಂದಾಗಿ ಯಾವ ರೀತಿಯ ತೊಂದರೆಗೂ ಸಿಕ್ಕಿ ಹಾಕಿಕೊಳ್ಳಲು ಬಯಸುವುದಿಲ್ಲ. ಕೆಲವೊಮ್ಮೆ ಅಸಭ್ಯ ವರ್ತನೆ ತೋರಬಹುದು, ಉತ್ತಮ ಸಲಹೆಗಳನ್ನ ತಿರಸ್ಕರಿಸಬಹುದು. ಬಹಳ ಸಕ್ರಿಯವಾಗಿರುವ ಇವರು ಪ್ರಕೃತಿ, ಹೊರಾಂಗಣ ಚಟುವಟಿಕೆಗಳನ್ನ ಇಷ್ಟಪಡ್ತಾರೆ. ಎಲ್ಲಾ ರೀತಿಯ ಆಟೋಟ, ದೈಹಿಕ ಚಟುವಟಿಕೆಗಳಲ್ಲಿ ಮುಂದಿರ್ತಾರೆ. ಸಹಾನುಭೂತಿ ಉಳ್ಳವರು, ಪ್ರಾಮಾಣಿಕರು ಹೌದು. ತಮ್ಮ ಪ್ರೀತಿ ಪಾತ್ರರ ಸಮಸ್ಯೆಗಳನ್ನ ಬಗೆಹರಿಸಲು ಯಾವಾಗಲೂ ಮುಂದಿರ್ತಾರೆ. ಪ್ರೀತಿಯಲ್ಲಿ ಖುಷಿಯಾಗಿರ್ತಾರೆ. ತಮ್ಮ ಸಂಗಾತಿಯೊಂದಿಗೆ ಖುಷಿಯಿಂದ ಕಾಲ ಕಳೆಯಲು ಬಯಸ್ತಾರೆ. ಇದರಿಂದ ಸುಖ ಬಯಸುವಂತಹ ಮುಕ್ತ ಹೃದಯದ, ಏನನ್ನಾದ್ರೂ ಮಾಡಲು ಸಿದ್ಧವಿರುವಂತಹ ಸಂಗಾತಿಯನ್ನ ಸಮಾನವಾಗಿ ಕಾಣುವ ಇವರು ಉತ್ತಮ ಸಂಗಾತಿಯಾಗಿರ್ತಾರೆ. ಇವರು ಪ್ರೀತಿ ಮತ್ತು ಲೈಂಗಿಕತೆಯ ಮಧ್ಯೆ ಅಡ್ಡಗೆರೆಯನ್ನ ಹಾಕಿರ್ತಾರೆ. ಪ್ರೀತಿಯ ವಿಷಯಕ್ಕೆ ಬಂದರೆ ತಮ್ಮನ್ನ ತಾವು ಪ್ರೀತಿ ಅರ್ಪಿಸಿಕೊಳ್ತಾರೆ. ಪ್ರೀತಿಯಲ್ಲಿ ನಿಷ್ಠಾವಂತರು ಹಾಗೂ ಸಮರ್ಪಣಾ ಮನೋಭಾವದವರು. ಇವರ ಸಂಗಾತಿಗಳಾಗಿರುವಂತಹ ಬೌದ್ಧಿಕ, ಸೂಕ್ಷ್ಮ ಮತ್ತು ಅಭಿವ್ಯಕ್ತಿಶೀಲರಾಗಿರಬೇಕು. ಸ್ನೇಹಿತರಾಗಿ ತುಂಬಾ ಪ್ರೋತ್ಸಾಹಿಸುವಂತಹ, ಸ್ಫೂರ್ತಿದಾಯಕ ಮತ್ತು ಉದಾರ ಸ್ವಭಾವದವರು. ಸ್ನೇಹಿತರ ವಲಯದಲ್ಲಿ ಸಂತೋಷ ಮತ್ತು ನಗೆಯನ್ನ ಹರಡ್ತಾರೆ. ನಿಷ್ಠಾವಂತ ಸ್ನೇಹಿತರನ್ನ ಹೊಂದಿರ್ತಾರೆ. ಕೊನೆಯವರೆಗೂ ತಮ್ಮ ಗೆಳೆತನವನ್ನ ಉಳಿಸಿಕೊಳ್ತಾರೆ. ಇಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.